ಕೆಲವೊಬ್ರದ್ದು ಸ್ವಂತ ಮನೆ ಇರಲ್ಲ, ಬಾಡಿಗೆ ಮನೇಲಿ ಇರ್ತಾರೆ. ಅವಾಗ ಬಾಡಿಗೆ ಮನೇಲಿ ಮಾಡಿಸಿರ್ತಾರೆ, ಬೇರೆ ಮನೆ ಶಿಫ್ಟ್ ಆದಾಗ ಅವ್ರ ಹಳೆ ಮನೆಗೆ ಹೋಗ್ತಾರೆ. ಅವಾಗ ಸೃಷ್ಟಿ ಆಗುತ್ತೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬಾಡಿಗೆ ಮನೆ ಇತ್ತು ಅಂದ್ರೆ ಬಾಡಿಗೆ ಅಗ್ರಿಮೆಂಟ್ ಕೊಡಿ ಅಂತ ಮಾಹಿತಿ ಕೇಳ್ತಾ ಇದ್ವಿ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಲ್ಲೊಂದು ಫಾರ್ಮ್ಸ್ ಇದೆ, ಏನೇನು ಬೇಕು ಅಂತ 11, 12 ಲಿಸ್ಟ್ ಇದೆ. ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಡಿಗೆ ಬಿಡಿ, ಹಿಂದೆ ವೋಟ್ ಹಾಕಿ ಸರ್ಟಿಫಿಕೇಟ್ ಇರ್ತದೆ, ಹಿಂದೆ ಬೇರೆ ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಇದೆ, ನಿಮ್ ಬರ್ತ್ ಸರ್ಟಿಫಿಕೇಟ್ ಇದೆ, ಇಲ್ಲ ಯಾವ್ದಾದ್ರು ಪೆನ್ಷನ್ ತಗೊಂಡು ಸರ್ಟಿಫಿಕೇಟ್ ಇದೆ, ನಿಮ್ಮ ಆಸ್ತಿಯ ದಾಖಲೆ ಇದೆ, ನಿಮ್ಮ ಸೈಟ್ ಕೊಟ್ಟಿರೋ ದಾಖಲೆ ಇದೆ. 10, 12 ಇಲ್ಲಿದೆ ಲಿಸ್ಟು. ಆ ಲಿಸ್ಟ್ ಪ್ರಕಾರ ಬೇಕಾದ್ರೆ ಅದನ್ನು ಓದ್ಬಿಡ್ತೀನಿ. All the young voters who are now eligible to vote who have completed 18 years. 18 years. They can have the new form, which in the new form will be provided by the electoral officer. Form number 6. Form 6. They should compulsorily enter the new form with their valid age certificate. So they will be eligible to have their new voters. ಈಗ ಯಾವ್ದಾದ್ರು ಎಲೆಕ್ಷನ್ ಕಮಿಷನರು ಕೇಳಂತ ದಾಖಲೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನೌಕರಿ ಆಗಿದ್ದಲ್ಲಿ ಎಂಪ್ಲಾಯ್ ಐಡಿ ಕಾರ್ಡ್, 87ಕ್ಕಿಂತ ಮುಂಚಿತವಾಗಿ ಬ್ಯಾಂಕ್ ಅಕೌಂಟ್, LIC ಪಾಲಿಸಿ, ಪೋಸ್ಟ್ ಆಫೀಸ್ ಅಕೌಂಟು, ಜನನ ಪ್ರಮಾಣ ಪತ್ರ, SLC ಮಾರ್ಕ್ಸ್ ಕಾರ್ಡು, ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಇಲ್ಲ TC, ಪಾಸ್ಪೋರ್ಟು, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೈ ತಹಶೀಲ್ದಾರ್, ಅರಣ್ಯ ಇಂದ ಯಾವ್ದಾದ್ರು ನಿಮ್ಗೆ ಭೂಮಿ ಕೊಟ್ಟಿದ್ರೆ, ಜಾತಿ ಪ್ರಮಾಣ ಪತ್ರ, OBC ಇರ್ಬೋದು, SC ಇರ್ಬೋದು, ST ಇರ್ಬೋದು, ಯಾವುದೇ ಆಗಲಿ, ದೇಶದ ನಾಗರಿಕರ ಅಧಿಕೃತ ದಾಖಲೆ, ಕುಟುಂಬ ನೋಂದಣಿ ದಾಖಲೆ, ಸರ್ಕಾರದಿಂದ ಭೂಮಿ ಅಥವಾ ಮನೆ ಮಂಜೂರಾಗಿರುವಂತ ಒಂದು ಪತ್ರ. ಈ ಇದಕ್ಕೋಸ್ಕರ ಆಧಾರ್ ಕಾರ್ಡು ಕೆಲವು ಐಡೆಂಟಿಫಿಕೇಶನ್ಗೋಸ್ಕರ ಮಾತ್ರ. ಆಧಾರ್ ಕಾರ್ಡ್ ಕಮಿಷನ್ ಡೈರೆಕ್ಷನ್ ಇಶ್ಯೂಡ್ ಶೆಲ್ ಅಪ್ಲೈ ಎನಿ ಲ್ಯಾಂಡ್ ಹೌಸ್ ಅಲಾಟ್ಮೆಂಟ್, ಫ್ಯಾಮಿಲಿ ರಿಜಿಸ್ಟರ್ಡ್ ಮೇಂಟೈನ್ ಬೈ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಎನಿ ಸ್ಟ್ಯಾಚ್ಯುಟರಿ ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಷನ್, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಎಲ್ಲರೂ ಇತ್ತು ಅಂತಂದ್ರೆ ಇವೆಲ್ಲ ಕೂಡ ಯಾವ್ದಾದ್ರು ಒಂದು ದಾಖಲೆಯನ್ನು ಒದಗಿಸ್ಕೊಟ್ರೆ ಸಾಕು. ನೀವು ಯಾವ ಕರೀತೀರೋ ಹೋಗ್ತೀರಿ, ನೀವು ಯಾವ ಓದ್ತೀರೋ ಹೋಗ್ತೀರಿ. ಸಂಪುಟ ವಿಸ್ತರಣೆ, ಕ್ಯಾಬಿನೆಟ್ 3ನೇ ತಾರೀಕು ಕ್ಯಾಬಿನೆಟ್ ಅವತ್ತು ತೀರ್ಮಾನ ಮಾಡ್ತೀನಿ, ಹೋಗ್ತೀನಿ. ಆಮೇಲೆ ಹೋಗಲೇಬೇಕು, ಹೋಗ್ತೀನಿ. ಕೆಲವು ಜಿಲ್ಲೆಗಳಲ್ಲಿ ಬರ ನಿರ್ವಹಣೆಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ. ಈಗಾಗಲೇ ನಮ್ಮ ಮಾವು ಬೆಳೆದಂಥವ್ರಿಗೆ ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಹಿಂದೆನೆ ಬರೆದಿದ್ದೆ, ಅವರು ಕೂಡ ಬರೆದಿದ್ದಾರೆ. ಹಿಂದೆ ಹೋದ ವರ್ಷ ಏನು ನಾವು ಸಹಾಯ ಮಾಡಿದ್ದು, ಈ ವರ್ಷ ನಮ್ಮ ಮಾವು ಬೆಳೆಗಾರರಿಗೆ ಅದನ್ನ ಮುಂದುವರಿಸ್ತಾ ಇದ್ದೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಲಾಸ್ಟ್ ಇಯರ್ ಏನು ಕೊಟ್ಟಿದ್ದೋ ಆ ರೀತಿ ಈ ವರ್ಷ ಕೂಡ ಮುಂದುವರಿಸ್ತಾ ಇದ್ದೀವಿ.
Session delay, session. Division delay. ಇಲ್ಲ ಅಧಿವೇಶನ ನೋಡೋಣ, ಈಗ ಕ್ಯಾಬಿನೆಟ್ ತೀರ್ಮಾನ ಮಾಡ್ತೀವಿ. ಬರ ನಿರ್ವಹಣೆಗೆ ಈಗಾಗಲೇ ಒಂದೊಂದು ಜಿಲ್ಲೆಗೆ ಇಬ್ಬಿಬ್ರು 3 ಜನ ಜಿಲ್ಲೆಗಳಿಗೆ ಮಂತ್ರಿಗಳಿಗೆ ಹೇಳಿದ್ದೇನೆ. ಅವರೆಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಪ್ರವಾಸವನ್ನ ಮಾಡ್ತಾರೆ. ಏನೇನಿದೆ ಅವರೆಲ್ಲ ನಾಳೆ ಆಫೀಸರ್ಸ್ ಎಲ್ಲ ಮಾತಾಡ್ತೀನಿ. ಆಲ್ DC-ಗಳಿಗೆಲ್ಲ ಹೇಳಿದ್ದೀನಿ ನಾನು. ಆಲ್ ಸೆಕ್ರೆಟರಿಗಳು ಕೂಡ 3ನೇ ತಾರೀಕು ಆದ್ಮೇಲೆ 2ನೇ ತಾರೀಕು ಆದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಕಂಪಲ್ಸರಿ ಹೋಗ್ತಾರೆ. ಅವರು ಕೂಡ ಜಾಗೃತಿ ಮೂಡಿಸ್ತಾರೆ. ಅವರು BLAಗಳಿಗೆ ಎಲ್ಲ ಕೂಡ ಹೇಳ್ತಾರೆ. BLAಗಳು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೂಡ ಎಲ್ಲ ಯಾವುದೇ ಪಾರ್ಟಿಯವರಾಗಲಿ ಅವರ ಗಮನಕ್ಕೂ ಕೂಡ ಜಾಗೃತಿ ಮೂಡಿಸಬೇಕು, ತಿಳುವಳಿಕೆ ಕೊಡಬೇಕು ಅಂತ ನಾನು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೆ. ಸರ್, ಈ ಬೇಸಿಗೆಯಿಂದ ಕೆಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಸರ್. ಸಾಕಷ್ಟು ಹಣವನ್ನ ನೀರಿಗೋಸ್ಕರ ಜಿಲ್ಲಾಧಿಕಾರಿಗಳ ಕೈಗೆ ಕೊಟ್ಟಿದ್ದೇವೆ. ಸರ್, ಮೋಡ ಬಿತ್ತನೆ ಚಿಂತನೆ ಏನಾದರೂ ನಡೀತಾ ಇದೆಯಾ ಸರ್? ಮೋಡ ಬಿತ್ತನೆ ಏನೇಳಿ ಮೋಡ ಬಿತ್ತನೆ ಅಂತೂ ಚಿಂತನೆ ಆಮೇಲೆ ಮಾತಾಡೋಣ, ಈಗ ಬೇಡ. ಫಸ್ಟ್ ಮಳೆ ಉಳಿಸೋಣ. ಈ ಬಾರಿ ಮಳೆ ಏನೋ ಕಡಿಮೆ ಆಗುತ್ತೆ ಅಂತ ಹೇಳಿ ವರದಿ ಬಂದಿದೆ ಅಂತಲ್ಲ ಸರ್? ಇಡೀ ದೇಶ, ನಮ್ದೊಂದೇ ಅಲ್ಲ, ಇಡೀ ದೇಶಕ್ಕೆ ಮಳೆ ಅಪಾಯ ಕಾಣ್ತಾ ಇದೆ. ಸರ್, ಸರ್ಕಾರ ಈ ಸ್ಪೀಡಲ್ಲಿ ಇದ್ದಾರೆ, ಇನ್ನು 2 ವರ್ಷ ಅದೇ ಸ್ಪೀಡಲ್ಲಿ ಇದೆ ಸರ್. ಇಲ್ಲಿ ಹೆಂಗಿದೆ, ಚೆನ್ನಾಗಿದೆಯಾ? ಈ ಸ್ಪೀಡ್ ಕಂಟಿನ್ಯೂ ಆಗುತ್ತೆ ಅಂತ ನಿಮ್ಮ ಅಧಿಕಾರ ಸಚಿವರಿಲ್ಲ, ನೀವು ಒಬ್ಬರೇ ಒತ್ಕೊಂಡು ಮಾಡ್ತಿದ್ರೆ 24 ಗಂಟೆ, ಹಂಗಾಗಿ ಹೆಚ್ಚಿಗೆ ಆಗ್ತಿಲ್ಲ ಅಪ್ಪ. ಆಲ್ ಮಿನಿಸ್ಟರ್ಸ್ ಒಬ್ಬೊಬ್ರಿಗೆ 2-3 ಜಿಲ್ಲೆ ವಹಿಸಿದ್ದೀನಿ. ಅವರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಐ ಡೋಂಟ್ ವಾಂಟ್ ದೆಮ್ ಟು ವೇಸ್ಟ್. ಸ್ಪೀಡ್ ಇದೆ ಸರ್ ಅವರು, ಎಲ್ಲ ಇದ್ದಾರೆ ನೋಡಿ. ಮಿಕ್ಕಿದವರು ಬರ್ತಾರೆ, ಅವ್ರೇನು ಖಂಡಿತ ಎಲ್ಲ ಬರ್ತಾರೆ. ಮಿಕ್ಕಿದ ವಿಚಾರ ಕೆಲವು ನನಗೆ ಗೊತ್ತು, ಏನೇನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ. ಸರ್, ಎಷ್ಟನೇ ತಾರೀಕು ಎಲ್ಲದಕ್ಕೂ ಉತ್ತರ ಇದೆ ನನ್ನ ಹತ್ರ. ಸರ್, ಎಷ್ಟನೇ ತಾರೀಕು ಒಳಗಡೆ ವಿಸ್ತರಣೆ ಆಗಬಹುದು? ಎಲ್ಲರಿಗೂ ಉತ್ತರ ಇದೆ. ಬೆಳಗ್ಗೆ ನಡೆದ ಮೀಟಿಂಗು ಉತ್ತರ ಇದೆ, ನಾಳೆ ನಡೆಯೋ ಮೀಟಿಂಗು ಉತ್ತರ ಇದೆ. ಅಲ್ಲ ಸರ್, ಬೆಳಗ್ಗೆ ವಿಷಯ ಬಗ್ಗೆ ನೀವು ಪ್ರಸಾರ ಮಾಡಲಿಲ್ಲ ಕೊನೆಗೆ. ಸರ್, ವಿಸ್ತರಣೆ ಎಷ್ಟನೇ ತಾರೀಕು ಒಳಗಡೆ ಆಗಬಹುದು ಅಂತ ಸರ್? ಸಂಪುಟ ಸಂಪುಟ ವಿಸ್ತರಣೆ ಎಷ್ಟನೇ ತಾರೀಕುವರೆಗೂ ಆಗಬಹುದು? ಎಷ್ಟನೇ ತಾರೀಕು ಒಳಗಡೆ ಆಗಬಹುದು? ಮಂತ್ರಿಗಳ ಕೊರತೆ ಇದೆ ಸರ್. ಸಂಪುಟ ವಿಸ್ತರಣೆ ಬೇಗ ಆದಷ್ಟು ಲೇಟ್ ಆದಷ್ಟು ನಿಮ್ಮ ಕೆಲವು ಇಲಾಖೆ ಸರ್, ಶಿಕ್ಷಣ ಒತ್ತಡ ಕೂಡ ಇಲಾಖೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ನನಗೆ ಒಂದಿನೂ ವೇಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆಲ್ಲ ಕಾಲ ಕಾಯ್ತಾ ಇದ್ದೀನಿ. ಅಧಿವೇಶನ ಮುಂಚೆ ಆಗಲೇಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.